ತಿರುಪ್ಪಾವೈನ 9ನೇ ಪದ್ಯ. ತೂಮಣಿ ಮಾಡச் சுற்றும் விளக்கரியே ಧೂಪಂ ಕಮಳಂ ತುಳಿಲ್ವಳೆ ಮೇಲ್ ಕಣ್ವಳರು ಮಾಮಾನ್ ಮಗಳೇ ಮಣಿಕ್ಕದವಂ ತಾಳ್ತಿರುವಾಯ್ மாமீரவளே எழுப்பீரோ உன் மகள்தான் உம்மையோ அன்பிச்சவடோ அனந்தலோ என் பெருந்தல் மந்திரப்பட்டாளோ மாமான் மாதவன் மைங்கதன் என்றென்று ನಾಮಂ ಫಲಂ ನವೀಂದ್ರೇಳೋ ರೆಂಭಾವಾಯ್. ತಿರುಪ್ಪಾವೈನ 9ನೇ ಪದ್ಯದ ತಾತ್ಪರ್ಯ. ಈ ತಾತ್ಪರ್ಯದಲ್ಲಿ ಗೋದಾದೇವಿ ಒಂದು ಪರಿಶುದ್ಧವಾದ ಗೋಪಿಕನ್ಯೆಯನ್ನು ಎಬ್ಬಿಸ್ತಾ ಇದ್ದಾಳೆ. ಪರಿಶುದ್ಧವಾದ ಗೋಪಿಕಾ ಕನ್ಯೆ ಅಂತ ಹೇಳಿದ್ರೆ ಅಶುದ್ಧತೆಯ ಸ್ಪರ್ಶ ಮಾತ್ರವೂ ಇಲ್ಲದಿರುವಿಕೆ ಎಂಬುದು ಗೋದಾದೇವಿಯ ಅಭಿಪ್ರಾಯ. ಅಂದರೆ ಅವಳು ಪೂರ್ತಿ ಅವಳು ಭಗವಂತನಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಅವಳು ತುಂಬ ಅರಮನೆಯಂಥ ಅಂತಃಪುರದಲ್ಲಿ ಸುಖವಾಗಿದ್ರೂ ಅದು ಯಾವುದೂ ಅವಳಿಗೆ ಬೇಡ. ಹಾಗಾಗಿ ಇವಳು ಕೇಳ್ತಾ ಇದ್ದಾಳೆ, ರತ್ನಖಚಿತವಾಗಿ ಎಲ್ಲ ಇರಬೇಕಾದ್ರೂ ಸಹ ನೀನು ಯಾಕೆ ಒಳ್ಳೆ ಹೀಗೆ ಕಿವುಡಿನೋ ಮೂಗಿನೋ ಏನೂ ಅರ್ಥ ಆಗದಿರೋ ಥರ ಇದೆಯಾ? ಯಾಕೆ ನೀನು ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಹೀಗೆ ಅವನಲ್ಲಿ ತಲ್ಲೀನಲಾಗ್ಬಿಟ್ಟಿದ್ಯಾ? ಸ್ವಲ್ಪ ಆದರೂ ಎಚ್ಚರಗೊಳ್ಳಬಾರ್ದಾ? ನಮ್ಮ ಜೊತೆ ಬರಬಾರ್ದಾ ಅನ್ನೋ ಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಆದರೆ ಇದರ ಒಳ ಅರ್ಥದಲ್ಲಿ ಏನಿದೆ ಅಂತಂದರೆ, ಹೇಗೆ ನಾವು ಭಗವಂತನನ್ನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಬೇಕು ಅನ್ನೋದು ಇದರ ಭಾವಾರ್ಥ. ಇದಕ್ಕೆ ಕೆಲವು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಈ ಭಾವಾರ್ಥ ಈಸಿಯಾಗಿ ಅರ್ಥ ಆಗ್ಬೋದು ಅನಿಸುತ್ತೆ. ರಾಮ ಕಾಡಿಗೆ ಹೊರಟು ನಿಂತ, ಅದು ಅವನಿಗೆ ಸಿಕ್ಕ ಆದೇಶ. ಆದರೆ ಅವನ ಜೊತೆ ಲಕ್ಷ್ಮಣ ಮತ್ತು ಸೀತೆ ಸಹ ಹೊರಟು ನಿಂತರು. ಅದೇ ಅವರ ಪರಿಶುದ್ಧವಾದ ತ್ಯಾಗ. ಅವರೆಲ್ಲವನ್ನೂ ತ್ಯಾಗ ಮಾಡಿ ರಾಮನ ಜೊತೆ ಹೊರಟರು. ರಾಮನಿಗಾಗಿ ಅದನ್ನು ಮಾಡಿದರು. ಪರಿಶುದ್ಧವಾದ ತ್ಯಾಗವನ್ನು ಮಾಡಿದಂಥವ್ರು ಇನ್ನೊಬ್ಬರು ಅಂದರೆ ಹನುಮಂತ. ಅವನು ಸಹ ಅಷ್ಟೇ, ಅವನಿಗೇನು ಬೇಕು ಏನು ಬೇಡ ಅವನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವನು ಯಾವಾಗಲೂ ರಾಮ 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 ರಾಮ, ನಾನು ಏನು ರಾಮನಿಗೆ ಸಹಾಯ ಮಾಡ್ಬೋದು ಅಂತಲೇ ನಿಂತ. ಹಾಗಾಗಿ ಅವನು ಅಷ್ಟು ರಾಮಭಕ್ತ ಅಂತ ಇವತ್ತಿಗೂ ರಾಮ ಮಂದಿರ ಎಲ್ಲಿದೆ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ. ಶಬರಿ ಜೀವನ ಎಲ್ಲ ಅವನಿಗೋಸ್ಕರನೇ ಕಾದ್ಲು. ಅವನು ಸಿಕ್ಕಿ ಅವಳಿಗೆ ಮೋಕ್ಷವನ್ನು ಕೊಟ್ಟ. ಹೀಗೆ ಕೆಲವರು ಭಗವಂತನನ್ನು ಅವರಿಗವರೇ ಅರ್ಪಿಸ್ಕೊಂಡ್ಬಿಡ್ತಾರೆ. ಇಂಥ ಗೋಪಿಕೆ ಕನ್ಯೆಯರು ಇವಳು ಅಂತ ಗೋದಾದೇವಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. ಹಾಗೆ ನಮಗೂ ಹೇಳ್ತಾ ಇದ್ದಾಳೆ, ನಾವು ಈ ಥರ ಭಗವಂತನ ಧ್ಯಾನದಲ್ಲಿ ತಲ್ಲೀನರಾಗಬೇಕು. ಭಾಗವತರನ್ನು ಕುರಿತು ಎಲ್ಲರನ್ನೂ ಸೇರಿಸ್ಕೊಂಡು ಅಜ್ಞಾನವನ್ನು ಹೋಗಲಾಡಿಸಿ ನಮಗೆ ಇಂಥ ಜ್ಞಾನವನ್ನು ಕೊಡು ಭಗವತಿ, ಇಂಥ ಇಂದ್ರಿಯಗಳಲ್ಲಿ ನಮಗೆ ಆಸಕ್ತಿ ಇಲ್ದಂಗೆ ಮಾಡಿ ನಿನ್ನಲ್ಲಿ ಶರಣಾಗುವಂತೆ ಮಾಡು ಅಂತ ಭಗವಂತನಿಗೆ ಬೇಡ್ತಾ ಈ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಆಂಡಾಳ್ ತಿರುವಳಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕೀ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕೀ ವಲ್ಲಭಂ. कौन कहते हैं भगवान खाते नहीं, कौन कहते हैं भगवान खाते नहीं, वीर शबरी के जैसे खिलाते नहीं, वीर शबरी के जैसे खिलाते नहीं. अच्युतं केशवं कृष्ण दामोदरं रामनारायणं जानकी वल्लभम. कौन कहते हैं भगवान सोते नहीं, कौन कहते हैं भगवान सोते नहीं, माँ यशोदा के जैसे सुलाते नहीं, माँ यशोदा के जैसे सुलाते नहीं. अच्युतं केशवं कृष्ण दामोदरं रामनारायणं जानकी वल्लभम. अच्युतं केशवं कृष्ण दामोदरं रामनारायणं जानकी वल्लभम. कौन कहता है भगवान नाचते नहीं, कौन कहता है भगवान नाचते नहीं,
गोपियों की तरह तुम न चाहते नहीं, गोपियों की तरह तुम न चाहते नहीं। अच्युतं केशवं कृष्ण दामोदरं रामनारायणं जानकी वल्लभम्। अच्युतं केशवं कृष्ण दामोदरं रामनारायणं जानकी वल्लभम्। ಕೃಷ್ಣಾರ್ಪಣಮಸ್ತು.